ಟಾಕ್ಸಿಕ್ ಸಿನಿಮಾ ವಿರುದ್ಧ ತಿರುಗಿ ಬಿದ್ದ ಕ್ರೈಸ್ತ ಸಮುದಾಯ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ದಾಖಲು. ಸಂತ ಮಿಖಾಯಲ್ ದೇವದೂತರ ಎದುರು ಅಶ್ಲೀಲ ದೃಶ್ಯ ಚಿತ್ರೀಕರಣ. ಆ ಒಂದು ಸೀನು ಇದೀಗ ಕ್ರೈಸ್ತ ಧರ್ಮದ ಜಂಘಾಬಲವನ್ನೇ ನಡುಗಿಸಿದೆ. ಟಾಕ್ಸಿಕ್ ಸಿನಿಮಾ, ಅದರ ವಿರುದ್ಧ ಕ್ರೈಸ್ತ ಸಮುದಾಯವೇ ತಿರುಗಿ ಬಿದ್ದಿದೆ. ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ದಾಖಲಾಗಿದೆ. ಸಂತ ಮಿಖಾಯಲ್ ದೇವದೂತರ ಎದುರು ಅಶ್ಲೀಲ ದೃಶ್ಯ ಚಿತ್ರೀಕರಣ. ನ್ಯಾಷನಲ್ ಕ್ರಿಶ್ಚಿಯನ್ ಫೆಡರೇಷನ್ ಆಕ್ರೋಶ. ಯಶ್ ನಟನೆಯ ಚಿತ್ರದಲ್ಲಿ ಧರ್ಮಕ್ಕೆ ಅವಮಾನ ಆರೋಪ. ಸೆನ್ಸಾರ್ ಮಂಡಳಿಗೂ ತಲುಪಿದ ದೂರು. ಕ್ರೈಸ್ತ ಸ್ಮಶಾನದ ಬಳಿ ಅಶ್ಲೀಲ ದೃಶ್ಯಗಳ ಚಿತ್ರೀಕರಣ. ಸೆಮೆಂಟ್ರಿ ಎದುರುಗಡೆ ಒಂತರಹದ ಚಿತ್ರೀಕರಣ. ಪವಿತ್ರ ಸ್ಥಳಕ್ಕೆ ಅಪಚಾರವೆಂದು ಕಿಡಿಕಾರಿದ ಒಕ್ಕೂಟ. ಮಹಿಳೆಯರು ಮತ್ತು ಮಕ್ಕಳಿಗೆ ಮುಜುಗರ ತರುವ ದೃಶ್ಯಗಳು. ಕೂಡಲೇ ಚಿತ್ರೀಕರಿಸಿದ ವಿಡಿಯೋ ಡಿಲೀಟ್ ಮಾಡೋದಕ್ಕೆ ಒತ್ತಾಯ. ಕೆವಿಎನ್ ಪ್ರೊಡಕ್ಷನ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ನಲ್ಲಿನ ಲಿಂಕ್ ತೆಗೆಯೋದಕ್ಕೆ ಆಗ್ರಹ. ಚಿತ್ರತಂಡದ ವಿರುದ್ಧ ಕಠಿಣ ಕ್ರಮಕ್ಕಾಗ್ರಹಿಸಿ ಗೃಹ ಸಚಿವರು ಮತ್ತು ಮುಖ್ಯ ಕಾರ್ಯದರ್ಶಿಗೆ ಪತ್ರ. ನ್ಯಾಷನಲ್ ಕ್ರಿಶ್ಚಿಯನ್ ಫೆಡರೇಷನ್ ಅಧ್ಯಕ್ಷ ಪ್ರದೀಪ್ ಕುಮಾರ್ ಅವರಿಂದ ಅಧಿಕೃತ ದೂರು. ದೃಶ್ಯಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮನವಿ. ಟಾಕ್ಸಿಕ್ ಸಿನಿಮಾ ವಿರುದ್ಧ ತಿರುಗಿ ಬಿದ್ದ ಕ್ರೈಸ್ತ ಸಮುದಾಯ. ಜಗತ್ತು ಅಪ್ಡೇಟ್ ಆಗ್ತಾ ಇದೆ. ಆಧುನಿಕತೆ ಎತ್ತ ಜಗತ್ತು ತಿರುಗ್ತಾ ಇದೆ. ನಾವು ಹಿಂದಿನ ಕಾಲದಲ್ಲಿ ಹೆಂಗೆ ಬದುಕ್ತಾ ಇದ್ವೋ ಅದೇ ಥರ ಬದುಕಬೇಕು ಅಂತೇನೂ ಇಲ್ಲ. ಜಗತ್ತು ಹೆಂಗೆ ಬದಲಾವಣೆ ಆಗ್ತಾ ಇದೆಯೋ ಅದಕ್ಕೆ ತಕ್ಕನಾಗೆ ನಾವು ಬದಲಾವಣೆ ಆಗಬೇಕು ಅಂತ ಮನೆ ಒಳಗೆ ಬಾವಿ ತೋಡೋದಕ್ಕಾಗುತ್ತೇನು? ಇಲ್ಲ, ಮನೆಯ ಅಂಗಳದಲ್ಲೇ ಬಾವಿ ತೋಡ್ಕೋಬೇಕು. ಹಾಗಾಗಿ ಜಗತ್ತು ಅಪ್ಡೇಟ್ ಆಗಿದೆ ಅನ್ನುವ ಕಾರಣಕ್ಕೆ ಸ್ಕ್ರೀನ್ ಮೇಲೆ ಏನೇನೋ ತೋರಿಸಬೇಕು ಅಂತೇನೂ ಇಲ್ಲ. ಇಲ್ಲಿ ಸೆನ್ಸಾರ್ ಮಂಡಳಿಗೆ ಸೆನ್ಸ್ ಇಲ್ವೋ ಅಥವಾ ಈ ಸಿನಿಮಾದ ಡೈರೆಕ್ಟರ್ಗೆ ಸೆನ್ಸ್ ಇಲ್ವೋ ಗೊತ್ತಿಲ್ಲ. ಆ ಚಿತ್ರದ ಆ ಸಣ್ಣ ತುಣುಕಲ್ಲಿ ಒಂದು ಧರ್ಮದ ಸೆಮಿಟ್ರಿ, ಒಂದು ಸ್ಮಶಾನ ಭೂಮಿ. ಆ ಭೂಮಿಯ ಮಧ್ಯದಲ್ಲಿ ಗಾಡಿ ಒಂದು ನಿಂತ್ಕೊಂಡಿರುತ್ತೆ. ಆ ಗಾಡಿಯ ಒಳಗೆ ವಿಪರೀತವಾದ ವೈಬ್ರೇಷನ್ನು. ಏನಿದು ವೈಬ್ರೇಟು ಅಂತ ನೋಡೋ ಅಷ್ಟರಲ್ಲಿ ಒಳಗೆರಡು ಜೋಡಿಗಳು. ಅವರು ಮಾಡುವಂತಹ ಕೆಲಸವೇ ಆ ಕಾರನ್ನು ವೈಬ್ರೇಟ್ ಮಾಡ್ತಾ ಇದೆ. ಇದರಿಂದ ನೀವು ಸಾರುವ ಸಂದೇಶ ಏನು? ಒಂದು ಧರ್ಮದ ಸಿಂಬಲ್ ಕಾಣ್ತಾ ಇದೆ ಅಲ್ಲಿ. ಆ ಸ್ಮಶಾನ ಭೂಮಿ ನೋಡ್ರಿ, ಈಗ ಹಿಂದೂ ರುದ್ರಭೂಮಿ ಅದರದೇ ಆದ ಪಾವಿತ್ರತೆಗಳಿದ್ದಾವೆ. ಇನ್ನು ಮುಸಲ್ಮಾನರ ಖಬರಸ್ಥಾನ್ ಅದರದೇ ಆದ ಪಾವಿತ್ರತೆ ಇರ್ತಾವೆ. ಇನ್ನು ಕ್ರಿಶ್ಚಿಯನರ ಸೆಮೆಂಟ್ರಿ ಅದರದೇ ಆದಂತಹ ಪಾವಿತ್ರತೆ ಇರ್ತಾವೆ. ಮನುಷ್ಯನ ಮತ್ತು ಧಾರ್ಮಿಕತೆಯ ಭಾವನೆಯ ಜೊತೆ ಆಟ ಆಡೋದಕ್ಕೆ ಹೋಗಬಾರ್ದು. ಇದೊಂದು ಸೆನ್ಸೇಷನಲ್ ಕ್ರಿಯೇಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನೀವು ಏನು ಬೇಕಾದರೂ ಬಗೆದು ತೋರಿಸ್ತೀರಾ ಅನ್ನುವುದಾದರೆ ನಿಮ್ಮಲ್ಲಿ ಮಾನವೀಯತೆ ಅನ್ನೋದು ಸತ್ತು ಜಡ ಹಿಡಿದಿದೆ ಅನ್ನೋ ಅರ್ಥ. ಒಂದು ವಿವಾದ ಆಗುವಾಗ ಆ ವಿವಾದದ ಜೊತೆಗೆ ಪ್ರಚಾರವೂ ಸಿಗುತ್ತೆ ಅನ್ನೋ ಅತ್ಯಂತ ಕೆಳದರ್ಜೆಯ ಚಪಲ ಅದನ್ನು ಬಿಡಬೇಕಾಗಿ ಬರುತ್ತೆ. ಎಲ್ಲವನ್ನೂ ವ್ಯಾವಹಾರಿಕವಾಗಿ ಯೋಚನೆ ಮಾಡೋದಕ್ಕೆ ಹೋಗಬಾರ್ದು. ಪ್ರತಿಯೊಂದನ್ನು ಕೂಡ ಕಮರ್ಷಿಯಲೈಸ್ ಮಾಡೋದಕ್ಕೆ ಹೋಗಬಾರ್ದು. ಭಾವನೆಯ ಜೊತೆ ಆಟ ಆಡಬಾರ್ದು. ಸೆನ್ಸಾರ್ ಮಂಡಳಿಗೇನು ಸೆನ್ಸ್ ಇಲ್ವೇನು? ನೀವು ಅದಕ್ಕೆ ಏನೋ ಇವನೋ ಮತ್ತೊಂದೋ ಮಗದೊಂದೋ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಆ ಚಿತ್ರದ ಸಂಪೂರ್ಣ ತುಣುಕುಗಳನ್ನು ಗಮನಿಸ್ತೀರಿ, ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡ್ತೀರಿ. ಇದರಲ್ಲಿ ದೇಶಕ್ಕೇನಾದರೂ ಮಾರಕ ಇದೆಯಾ? ಸಮಾಜಕ್ಕೇನಾದರೂ ನಕಾರಾತ್ಮಕ ಸಂದೇಶ ಕೊಡಬಲ್ಲುದಾ? ಮಕ್ಕಳ ಮನಸ್ಸಿಗೇನಾದರೂ ವ್ಯತಿರಿಕ್ತ ಪರಿಣಾಮ ಬೀರಬಹುದಾ? ಇವೆಲ್ಲವನ್ನು ಗಮನಿಸಿಕೊಂಡೇ ಅಲ್ವಾ ಸರ್ಟಿಫಿಕೇಟ್ ಕೊಡೋದು. ಆ ಪರಿ ಕಾರು ವೈಬ್ರೇಟ್ ಆಗುವಾಗ ಅದನ್ನು ನೋಡುವ ಕಣ್ಣುಗಳು, ಅದನ್ನು ಸೆರೆ ಹಿಡಿಯುವಂತಹ ಮನಸ್ಸುಗಳು, ಆ ಮನಸ್ಸುಗಳಿಗೂ ಕೂಡ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರಬಹುದು ಅನ್ನೋ ಸಣ್ಣ ಬೋಧ ನಿಮಗಿಲ್ಲ. ಒಟ್ಟಾರೆ ಈಗ ಕ್ರೈಸ್ತ ಧರ್ಮದ ಇಡೀ ಧರ್ಮವೇ ಈಗ ದೂರನ್ನು ಕೊಟ್ಟಿದೆ. ಇದರಿಂದ ನಮ್ಮ ಭಾವನೆಗೆ ಧಕ್ಕೆ ಆಗಿದೆ. ಮಿಖಾಯಿಲ್, ಕ್ರೈಸ್ತರು ನಂಬುವಂತಹ ಮಿಖಾಯಿಲ್ ದೇವದೂತರಿಗೆ ಅಪಮಾನ ಆಗಿದೆ ಅನ್ನೋ ದೂರು ಕೂಡ ಲಿಖಿತ ದೂರಿನಲ್ಲಿ ದಾಖಲಾಗಿದೆ. ಯಶ್ ನಟನೆಯ ಚಿತ್ರದಲ್ಲಿ ಧರ್ಮಕ್ಕೆ ಅವಮಾನ ಆರೋಪ. ಸೆನ್ಸಾರ್ ಮಂಡಳಿಗೂ ತಲುಪಿದ ದೂರು. ಕ್ರೈಸ್ತ ಸ್ಮಶಾನದ ಬಳಿ ಅಶ್ಲೀಲ ದೃಶ್ಯಗಳ ಚಿತ್ರೀಕರಣ. ಪವಿತ್ರ ಸ್ಥಳಕ್ಕೆ ಅಪಚಾರವೆಂದು ಕಿಡಿಕಾರಿದ ಒಕ್ಕೂಟ. ಗಂಡ ಹೆಂಡತಿ
ಗಂಡ ಹೆಂಡತಿ ತೊಡೆ ಮೇಲೆ 2 ಮಕ್ಕಳನ್ನು ಕೂರಿಸ್ಕೊಂಡು ಸಿನಿಮಾ ಥಿಯೇಟರ್ನಲ್ಲಿ ನೋಡೋದಕ್ಕಾಗುತ್ತೇನ್ರಿ? ಅದನ್ನು ನೋಡೋದಕ್ಕಾಗುತ್ತೇನು? ಕರ್ನಾಟಕದ ಪ್ರಜ್ಞಾವಂತ ಯಾವುದೇ ಒಂದು ಕುಟುಂಬ ಪಾಪ್ಕಾರ್ನ್ ಬಲಗೈಯಲ್ಲಿ ಇಟ್ಕೊಂಡು ನೋಡೋದಕ್ಕೆ ಸಾಧ್ಯವೇ ಇಲ್ಲದಂತಹ ದೃಶ್ಯ ಅದು ನೋಡಬೇಕಾದ್ರೆ ಅಪ್ಪ ಮಕ್ಕಳು ಕಣ್ಣು ಮುಚ್ಚಿಬಿಡ್ಬೇಕಷ್ಟೆ, ಇಲ್ದಿದ್ರೆ ಸಾಧ್ಯ ಇಲ್ಲ. ಮಹಿಳೆಯರು ಮತ್ತು ಮಕ್ಕಳಿಗೂ ಮುಜುಗರ ತರುವಂತಹ ದೃಶ್ಯಗಳದು. ಕೂಡಲೇ ಈ ಚಿತ್ರೀಕರಿಸಿದ ವಿಡಿಯೋ ಡಿಲೀಟ್ ಮಾಡೋದಕ್ಕೆ ಒತ್ತಾಯ. ಇನ್ನೇನು ಮಾಡ್ಕೊಳ್ಳಿ, ಪ್ರಚಾರ ಹೆಂಗೂ ಸಿಕ್ತು. ನೋಡೋಷ್ಟು ಕಣ್ಣುಗಳು ನೋಡಾಯಿತು. KVN ಪ್ರೊಡಕ್ಷನ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ನಲ್ಲಿ ಲಿಂಕ್ ತೆಗೆಯೋದಕ್ಕೆ ಆಗ್ರಹ. ಚಿತ್ರತಂಡದ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಗೃಹ ಸಚಿವರು ಮತ್ತು ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆಯಲಾಗಿದೆ. ನ್ಯಾಷನಲ್ ಕ್ರಿಶ್ಚಿಯನ್ ಫೆಡರೇಷನ್ ಅಧ್ಯಕ್ಷ ಪ್ರದೀಪ್ ಕುಮಾರ್ ಅವರಿಂದ ಅಧಿಕೃತ ದೂರು ದಾಖಲಾಗಿದೆ. ದೃಶ್ಯಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮನವಿ. ಏನು ನಮ್ದೇನು ಪ್ಯಾರಿಸು ಕೂತ್ಕೊಂಡು ಹಿಂಗೆ ಈ ಥರದ ಸೀನ್ಗಳೆಲ್ಲ ನೋಡೋದಕ್ಕೆ? ಹಸಿ ಸಂಸ್ಕಾರ ಇನ್ನೂ ಕೂಡ ಬದುಕಿದೆ ನಮ್ಮ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ. ಆ ತರಹದ ಸಂಸ್ಕಾರನ ಪಾಶ್ಚಿಮಾತ್ಯ ಸಂಸ್ಕಾರಕ್ಕೆ ಹೋಲಿಕೆ ಮಾಡೋದಕ್ಕೆ ಹೋಗಬೇಡಿ. ಒಟ್ಟಾರೆ ಈಗ ದೂರು ದಾಖಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.